ದೇವರು ಎಂಬ ಭಾವದಿಂದ ಇವತ್ತಿನ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಕಾರ್ಯರತ ಅಧಿಕಾರಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ಕಾರಣವಾಗಿ ತಾಲೂಕು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಪತ್ರಿಕಾ ಮಿತ್ರರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುವುದರೊಂದಿಗೆ ಈ ಒಂದು ಶುಭ ದಿನದ ಪವಿತ್ರ ದಿನವಾಗಿರ್ತಕ್ಕಂಥ ಈ ದಿನದಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುವ ದಿನ ಆಗಿರ್ತಕ್ಕಂಥದ್ದು. ಆ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾನ್ಯ ಕಾರ್ಯನಿರತ ಅಧಿಕಾರಿಗಳು ನೆರವೇರಿಸಬೇಕು. ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸುವ ಸಮಯ ಬಂದಿದೆ. ಮಾನ್ಯರು ಆ ಧ್ವಜಾರೋಹಣವನ್ನು ನೆರವೇರಿಸಬೇಕೆಂದು ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. शुरू कर जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा उज्जल जगति तव शुभ आशीष मा 80ನೇಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 80 ವರ್ಷ ಕಳೆದಿದೆ. ದೇಶದಲ್ಲಿ ಜಗತ್ತಿನ ಪ್ರತಿಯೊಂದು ದೇಶಗಳಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಲಿಖಿತ ಸಂವಿಧಾನವನ್ನು ಹೊಂದಿರುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶ. ಆ ಸಂವಿಧಾನವನ್ನು ಬರೆದಂಥ ಭೀಮರಾವ್ ಅಂಬೇಡ್ಕರ್ ಸಾಹೇಬ್ರನ್ನ, ಮಹಾತ್ಮ ಗಾಂಧೀಜಿಯವರನ್ನು, ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರನ ನೆನೆಸ್ಬೇಕಾಗ್ತದೆ. ಸಂವಿಧಾನದ 3 ಆಧಾರ ಸ್ತಂಭಗಳಂತಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ನಮ್ಮ ದೇಶದ ಜನರಿಗೆ ಏನು ಬೇಕು ಏನು ಬೇಡ ಎಂಬುದ್ರ ಬಗ್ಗೆ ಶಾಸನಗಳನ್ನು ರಚನೆ ಮಾಡುವಂಥ ಅಧಿಕಾರ ಶಾಸಕರಿರ್ತದೆ. ಆ ಮಾಡಿದಂಥ ಶಾಸನವನ್ನು ಜನರಿಗೆ ತಲುಪುವಂಥ ಕೆಲಸ ನಮ್ಮ ಕಾರ್ಯಾಂಗದವರು. ನಾವು ಶಾಸಕಾಂಗದವರು, ಕಾರ್ಯಾಂಗದವರು ಸರಿಯಾಗಿ ಕೆಲಸ ಮಾಡಲಿಕ್ಕಿಲ್ಲ ಅಂತ ನೋಡುವಂಥ ಜವಾಬ್ದಾರಿಯನ್ನು ನ್ಯಾಯಾಂಗಕ್ಕೆ ಕೊಟ್ಟರು. ನಾನು ಅನೇಕ ಸಲ ನಿಮಗೆ ವಿನಂತಿ ಮಾಡ್ಕೊಂಡಿರ್ತೀನಿ, ದೇಶ ನಮಗೇನು ಕೊಟ್ಟೈತಿ, ದೇಶ ನಮಗೇನು ಕೊಟ್ಟೈತಲ್ಲ, ಇದೆಲ್ಲ ಕೊಟ್ಟೈತಿ. ದೇಶಕ್ಕೆ ನಾವೇನು ಕೊಟ್ಟಿವಿ, ಈಗ ನಾವು ಯಾವ್ಯಾವ ಹುದ್ದೆದಾಗಿದ್ದೀವಿ, ಯಾವ್ಯಾವ ಸ್ಥಾನಮಾನದಾಗಿದ್ದೀವಿ, ಅದು ನಮ್ಮ ಸಂವಿಧಾನ ಕೊಟ್ಟಂಥದ್ದು. ಅದಕ್ಕೆ ನಾವು ಋಣ ತೀರಿಸ್ಬೇಕಲ್ಲ. ನಾವು ಎಷ್ಟೇ ನಮ್ಮ ದೇಶ ಸೇವೆ ಮಾಡಿ ಸಾಧ್ಯತೆ ಆದ ಕೈಲಿ ಆದಷ್ಟು ಗಡಿಯಲ್ಲಿ ನಿಂತು ಸೈನಿಕರಾದ್ರೆ ಅಷ್ಟೇ ದೇಶ ಸೇವೆ ಮಾಡ್ದಂಗಲ್ಲ. ನಾವು ನಮ್ಮ ಹುದ್ದೆಯಲ್ಲಿ ಇದ್ದುಕೊಂಡೇ ನಾವು ದೇಶಕ್ಕಾಗಿ ನಮ್ಮ ಕಾನೂನುಗಳು, ಶಾಸನಗಳು ರಚನೆ ಆಗ್ಯಾವ, ಅವುಗಳನ್ನು ಮಾಡೋದರಿಂದ ನಾವು ದೇಶ ಸೇವೆಯಲ್ಲಿ ಒಂದು ಅಳಿಲು ಸೇವೆ ಮಾಡ್ದಂಗೆ ಆಗ್ತದೆ ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತಾ, ನನಗೆ ಹುನಗುಂದ ಮತ್ತು ಇಲ್ಕಲ್ಲಿ 2 ತಾಲೂಕಿನ ಚಾರ್ಜ್ ಇರೋದ್ರಿಂದ ಅಲ್ಲಿ ಹುನಗುಂದದ ಮುಗಿಸಿ ಇಲ್ಲಿ ಬಂದೆ. ಇಲ್ಲೊಂದು 5 ನಿಮಿಷ ಲೇಟ್ ಆಗಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯ ತಿಳಿಸುತ್ತಾ, ಎಲ್ಲರೂ ಸರಿಯಾಗಿ ಸಂವಿಧಾನ ಪ್ರಕಾರ ಕೆಲಸ ಮಾಡೋಣ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ವಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ.